ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ನಮಸ್ಕಾರ. ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕಿ ಹಿಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಓಕೆ ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ಒಂದು 6 ಗಂಟೆ 35 ನಿಮಿಷಕ್ಕೆ ಇವಾಗ ತೋಟಕ್ಕೆ ಬಂದೆ. ಮತ್ತು ವ್ಲಾಗ್ನು ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ವ್ಲಾಗ್ ಕೂಡ ಶುರು ಮಾಡಿದ್ದೀನಿ. ಈ ಕಡೆ ಸೂರ್ಯ ಕೂಡ ಹುಟ್ಟಿದ್ದಾನೆ ಕಣ್ರಿ. ಏನಪ್ಪ ಬೆಳಗ್ಗೆ ಲೈವ್ ವಿಡಿಯೋನ ಶುರು ಮಾಡಿದ್ದಾರೆ, ಇವ್ರಿಗೇನು ಮಾಡೋ ಕೆಲಸ ಇಲ್ಲ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಮಾಡೋ ಕೆಲಸ ಎಲ್ಲ ಬೇಕಾದಷ್ಟಿದ್ದಾವೆ. ಆದರೆ ನಾವು ಮಾಡೋ ಒಂದು ಕೆಲಸನ ಸ್ಮಾಲಾಗಿ ವಿಡಿಯೋ ಮಾಡಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ತೋರಿಸೋ ಒಂದು ಆಸೆ ಅಷ್ಟೇ ನಮಗೆ. ಅವ್ರಿಗೂ ಕೂಡ ಅಷ್ಟೇ, ನಮ್ಮ ಸಬ್ಸ್ಕ್ರೈಬರ್ಸ್ಗೂ ಕೂಡ ಅಷ್ಟೇ ನಮ್ಮ ವೀಡಿಯೋಸ್ ನೋಡ್ಬೇಕಂದ್ರೆ ಸಿಕ್ಕಾಪಟ್ಟೆ ಆಸೆ ಅಂತಲೇ ಹೇಳ್ಬೋದು. ಬನ್ನಿ ಫ್ರೆಂಡ್ಸ್, ಇವತ್ತು ಬೆಳಗಿಂದ ಸಂಜೆವರೆಗೂ ಹೇಗೆಲ್ಲ ಇರುತ್ತೆ ನನ್ನ ರೋಟೀನು ಅಂತ ಎಲ್ಲ ಬೆಳಗಿಂದ ಇವಾಗ ಸಂಜೆ 6:30, ಬೆಳಗ್ಗೆ 6:30ಗೆ ಶುರು ಮಾಡಿದ್ದೀನಿ. ಸಂಜೆ ಎಷ್ಟೊತ್ತವರೆಗೂ ನಾನು ತೋಟದಲ್ಲಿ ಇರ್ತೀನೋ ಅಲ್ಲಿವರೆಗೂ ಕೂಡ ವೀಡಿಯೋಸ್ ನಡೀತಾನೆ ಇರ್ತೈತೆ. ಸ್ಮಾಲಾಗಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡೋದಿರೋ ಕೊನೆವರೆಗೂ ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಟೈಮ್ಗೆ ನೋಡ್ತಾ ಬರುತ್ತೆ. ನೀವು ಮೊದಲಾಗಿ ನೋಡ್ಬೋದು. ಇವಾಗ ಸದ್ಯಕ್ಕೆ ಎಲ್ಲಪ್ಪ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಮಿಷಿ ಮನೆಗೆ ಹೋಗ್ತಾ ಇದ್ದೀನಿ ಕಣ್ರಿ. ಯಾಕಂದರೆ ಚೀಲ ಎತ್ಕೊಬರೋಕ್ಕೆ ಮಿಷಿ ಮನೆ ಕಡೆ ಹೊರಡ್ತಾ ಇದ್ದೀನಿ. ತೊಂಡೆಕಾಯಿ ಬಿಡಿಸ್ಬೇಕು. ಹಾಗಾಗಿ ಮಿಷಿನ್ ಮನೆ ಬಂದು ಎಲ್ಲಿದೆ ನಮ್ಮದು ಡೈಲಿ ನೋಡೋ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ನಮ್ಮ ತೋಟದಲ್ಲಿ ಏನಿದೆ ಏನಿಲ್ಲ ಅಂತ ಪ್ರತಿಯೊಂದು ಕೂಡ ಅಲ್ವೇ. ಓಕೆ, ಇವಾಗ ಮಿಷಿನ್ ಮನೆ ಕಡೆ ಬಂದೆ. ಮಿಷಿನ್ ಮನೆಗೆ ಹೋಗೋಕ್ಕಿಂತ ಮುಂಚೆ ಆ ಕಡೆ ಈ ಕಡೆ ಎಲ್ಲ ನೋಡ್ತೀವಿ, ಯಾರನ್ನ ಕಳ್ಳರು ಬಂದಿದ್ದಾರಾ ಅಂತ ನೋಡ್ತಾ ಇದ್ದೀನಿ. ಆಗ್ಲೊತ್ತು ಯಾವನ್ ಬರ್ತಾನೆ ಬೆಳಕಾಗೋಸಕ್ಕೆ ನಾವು ಓಡೋಗಿರ್ತಾರೆ ಬಂದ್ರು. ಆದರೆ ನಮ್ಮ ತೋಟದಲ್ಲಿ ಯಾರು ಕೂಡ ಕಳ್ಳರು ಕಾಟ ಏನೂ ಇಲ್ಲ ಕಣ್ರಿ. ಯಾಕಂದರೆ ಇಲ್ಲೇ ನಾವು ಇರ್ತೀವಿ, ದಿಗ್ಲು ಭಯ ಜೋರಾಗಿರುತ್ತೆ. ಹಾಗಾಗಿ ಯಾರು ಕೂಡ ಬರೋದಿಲ್ಲ. ಇವಾಗ ಮಿಷಿ ಮನೆಗೆ ಬಂದು ಸಾಕನೆ ಡೈರೆಕ್ಟಾಗಿ ನುಗ್ಗಲ್ಲ. ಆ ಕಡೆ ಈ ಕಡೆ ಸ್ವಲ್ಪ ಸ್ಕ್ಯಾನಿಂಗ್ ಮಾಡ್ತೀನಿ. ಯಾಕಂತೇಳಿದ್ರೆ ಹುಳ ಹುಟ್ರೆ ಇದ್ದೇ ಇರುತ್ತೆ. ಅವರಿರೋ ಜಾಗಕ್ಕೆ ನಾವು ಬಂದಿದ್ದೀವಿ, ನಾವಿರೋ ಜಾಗಕ್ಕೆ ಅವು ಬಂದಿಲ್ಲ ಅಲ್ವೇ. ಹಾಗಾಗಿ ಚೀಲ ಇಲ್ಲೇ ಇದೆ, ಎತ್ಕೊಂಡೋಗೋಣ. ಚೀಲ ಎತ್ಕೊಬಂದಿದ್ದಾಯಿತು. ಈ ಕಡೆ ಸೂರ್ಯ ಕೂಡ ಚೆನ್ನಾಗಿ ಬಿಡ್ತಾ ಇದ್ದಾನೆ. ಹಕ್ಕಿಗಳ ಒಂದು ಚಿಲಿ ಪಿಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ಸಖತ್ತಾಗಿದೆ ಕಣ್ರಿ ಅಲ್ವೇ. ಪಕ್ಷಿಗಳಂತೂ ಕಾಣಿಸಲ್ಲ, ಯಾಕಂತೇಳಿದ್ರೆ ಅವೆಲ್ಲ ಜುಟಿಕಾಯಿವು ಬೇಲಿನಲ್ಲಿ ಅಲ್ಲಿ ಇಲ್ಲಿ ಇರ್ತವೆ. ಸೌಂಡ್ ಕೇಳಿಸ್ಕೊಳ್ರಿ, ನಾನು ಮಾತಾಡಲ್ಲ. ಅಂದರೆ ಬೆಳಗಿನ ಜಾವ ಮಾತ್ರ ಕೂಗೋದು, ಮತ್ತು ಸಂಜೆ ಕೂಗ್ತವೆ ಜಾಸ್ತಿ. ಅಂದರೆ ಬೆಳಗ್ಗೆನೇ ಜಾಸ್ತಿ ಕೂಗೋದು ಪಕ್ಷಿಗಳು. ಸಂಜೆ ಟೈಮು ಕೂಗ್ತವೆ, ಆದರೆ ಕಡಿಮೆ. ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಅಷ್ಟೇ ಈ ಮ್ಯೂಸಿಕ್ಕು. ಅದಾದಮೇಲೆ ಬಿಸಿಲು ಬಂದರೆ ಇಲ್ಲ ಕಣ್ರಿ. ಈಗ ನಮ್ಮಮ್ಮ ಕಾಯಿ ಬಿಡಿಸ್ತಾ ಇದ್ದಾರೆ. ನೆನ್ನೆ ಬಿಡಿಸಿದ್ದು, ಸಂಜೆ ಬಿಡಿಸಿದ್ದೆಲ್ಲ ಬೇಸನಗಳೆಲ್ಲ ಲಂಗೆ ಇದ್ದಾವೆ. ಅದನ್ನೆಲ್ಲ ಚೀಲಕ್ಕೆ ಹಾಕೊಬೇಕು ಕಣ್ರಿ. ಬೆಳಗಿಂದ ಬಂದು ಇಷ್ಟು ಕಾಯಿ ಬಿಡಿಸಿದ್ದೀವಿ ಕಣ್ರಿ. ಬಿಡಿಸಿದ್ದು ಚೀಲದಲ್ಲಿ ಹಾಕಿದ್ದೀವಿ. ಅಲ್ಲೊಂದು ಚೀಲ ಹಾಕಿದ್ದೀವಿ ಮತ್ತು ಇಲ್ಲೊಂದು ಚೀಲ ಹಾಕಿದ್ದೀರಿ. ಈಗ ಸಮಯ ಬಂದು 9:45 ಆಗಿದೆ. ಟೀ ಬ್ರೇಕ್ ತಗೊಳ್ಳೋಣ ಅಂತ ಕೂತ್ಕೊಂಡಿದ್ದೀನಿ. ಈ ಕಡೆ ನಮ್ಮಮ್ಮ ಟೀ ಎತ್ಕೊಂಡು ಬರ್ತಾ ಇದ್ದಾರೆ. ಎತ್ಕೊಬ್ಬಮ್ಮ ಬೇಗ, ಕುಡಿದ್ಬಿಟ್ಟು ಕಾಯಿ ಬಿಡಿಸೋಣ. ಈಗ ಟೀ ಎತ್ಕೊಬಂದ್ರು. ಬಿಸ್ಕೆಟ್ ಇಲ್ಲ, ಬೆಳಗ್ಗೆ ತಿಂದೆ, ಇವಾಗ ಬರೀ ಟೀ. ಬನ್ನಿ ಫ್ರೆಂಡ್ಸ್, ಟೀ ಕುಡಿಯೋಣ. ಗರಂ ಗರಂ ಚಾಯ್. ಟೀ ಕುಡಿದ್ಬಿಟ್ಟು ಮತ್ತೆ ಈ ಸಾಲುಗಳು ಕಾಯಿ ಬಿಡಿಸ್ಬೇಕು ಕಣ್ರಿ. ಯಾಕೆ ನಿಂಗೆ ಜಾಸ್ತಿ ಆಯಿತಾ? ಅದಕ್ಕೆ ನಂಗೆ ಕಟ್ದ. ಒಂದು ಕಪ್ ಕಾಫಿ ಕುಡ್ದು ಅದಾದಮೇಲೆ ನೆಕ್ಸ್ಟು ಕಾಯಿ ಬಿಡಿಸೋಕ್ಕೆ ಹೋಗ್ಬೇಕು ಕಣ್ರಿ. ಇರೋದು ಈ ಸಾಲುಗಳು ಕೀಳಬೇಕು ಇವಾಗ. ಕಾಯೆಲ್ಲ ಬಿಡಿಸಿದ್ದಾದ್ಮೇಲೆ ನೆಕ್ಸ್ಟ್ ಈಗ ಎಲ್ಲ ಟಾರ್ಪಲ್ ಮೇಲೆ ಹಾಕಿದ್ದೀನಿ ಕಣ್ರಿ. ಯಾಕಂದರೆ ಕಾಯಿ ಬಂದು ಆರ್ವಸಿ ಆಗಲಿ, ಸುರ್ಗೆಲ್ಲ ಮೆತ್ಕೊಂಡಿದ್ದು ಮುಂಚೆ ಟೈಮಿಗೆ ಸುರ್ಗೆಲ್ಲ ಮೆತ್ಕೊಂಡಿರೋದೆಲ್ಲ ಬಿಡಲಿ ಅಂದ್ಬಿಟ್ಟು ಈ ರೀತಿಯಾಗಿ ಹಾರಾಕ್ತೀವಿ. ಇವಾಗೆಲ್ಲ ಕಾಯಿಗಳು ಬಂದು ತುಂಬ ಚೆನ್ನಾಗಿ ಡ್ರೈ ಆಗಿದೆ. ಈಗ ಬೇಸನ್ಗಳು ತುಂಬಿಸ್ಕೊಂಡು ನೆಕ್ಸ್ಟ್ ಬಂದು ಚೀಲಾಗಿ ತುಂಬಿಸ್ತೀವಿ ಕಣ್ರಿ. ಈ ಥರ ನಡೀತಾ ಇದೆ ನಮ್ಮ ಕೆಲಸ.
ಈಗ ಸಮಯ ಬಂದು 4:15 ಆಗಿದೆ ಕಣ್ರಿ. ಇವಾಗ ಕ್ರಾಸ್ ಕಡೆ ಹೋಗ್ತಾ ಇದ್ದೀನಿ. ಏನಕ್ಕಪ್ಪ ಅಂತ ನೀವು ಯಾರಾದರೂ ಕೇಳಿದ್ರೆ ಇದು ಮೂಟೆ ಹೊಲಿಯೋದಕ್ಕೆ ದಾರ ಖಾಲಿ ಆಗ್ತಾ ಬಂತು. ನಾಳೆ ಮೂಟೆ ಹೊಲಿಯೋಕ್ಕೆ ದಾರ ಇಲ್ಲ, ಹಾಗಾಗಿ ತಗೊಬರೋಕ್ಕೆ ಕ್ರಾಸ್ ಕಡೆ ಹೋಗ್ತಾ ಇದ್ದೀನಿ. ನಮ್ಮೂರಲ್ಲಂತೂ ಸಿಗೋದಿಲ್ಲ, ಕ್ರಾಸ್ಗೆ ಹೋಗಬೇಕು. ಏನು ನಮ್ಮೂರಿಂದ ಕ್ರಾಸ್ಗೆ 1 ಕಿಲೋಮೀಟ್ರ್ ಆಗ್ಬೋದು. ಗಾಡಿನಲ್ಲಿ 10 ನಿಮಿಷ ಹಿಂಗೋಗಿ ಹಿಂಗೆ ಬರ್ಬೋದು ಕಣ್ರಿ. ಓಕೆ, ಬನ್ನಿ ಇವಾಗ ತಗೊಂಡು ಹೋಗೋಣ ತೋಟಕ್ಕೆ. ಮನೇಲಿ ಬಂದು ಮುದ್ದೆ ಮಾಡೋದಕ್ಕೆ ಹಸಿಟ್ಟಿಲ್ಲ, ರಾಗಿ ಹಾಕ್ಸ್ಕೊಬ ಅಂತ ಹೇಳಿದ್ರು. ಹಾಗಾಗಿ ಮಾಟೋದಕ್ಕೆ ಬಂದಿದ್ದೀವಿ. ಇವಾಗ ಮರ ಎತ್ಕೊಂಡು ಮಾಟೋ ಕಾಲ ಹೋಯ್ತು ಕಣ್ರಿ. ಇವಾಗ ಏನಿದ್ರು ಮಿಷಿನ್ ಮಾಟೋದು ನಮ್ಮ ಅಜ್ಜಿ ಕಾಲಕ್ಕೆಲ್ಲ ಅದೆಲ್ಲ ಮುಗಿದೋಯ್ತು. ಇವಾಗ ಏನಿದ್ರು ಮಾಟೋದು ಅಂದರೆ ಈ ಮಿಷಿನಲ್ಲಿ ಅಷ್ಟೇ ಕಣ್ರಿ. ಸ್ವಲ್ಪ ಅದಕ್ಕೆ ಮಾಟಿ ಕೊಟ್ಬಿಡ್ತಾರೆ, ಅದಾದ್ಮೇಲೆ ನೆಕ್ಸ್ಟ್ ಮಿಷಿನ್ಗೆ ಹಾಕ್ಸೋದು, ಅಷ್ಟೇ ಕೆಲಸ ಮುಗಿಯಿತು. ರಾಗಿ ಬೀಸೋದು ಅಷ್ಟೇ, ನಿಮ್ಮ ಅಜ್ಜಿ ಕಾಲಕ್ಕೆ ನಮ್ಮ ಅಜ್ಜಿ ಕಾಲಕ್ಕೆ ಮುಗೀತು. ಇವಾಗ ಏನಿದ್ರು ಮಿಷಿನ್ ಕಣ್ರಿ. ಮಾಡ್ದ ಮಿಷಿನ್ಗೆ ಹಾಕ್ದ, ಸ್ವಲ್ಪ ಹೊತ್ತಿಗೆಲ್ಲ ಹಸಿಟ್ಟು ಜಲ 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 ಅಂತ ಊತತೈತೆ. ಮನೆಗೆ ಹೋಗಿ ಮುದ್ದೆ ಮಾಡ್ಕೊಂಡು ಹೊಡೆಯೋದಷ್ಟೇ. ಒಂದು ಮುದ್ದೆ ಹೊಡೆಯೋ ಜಾಗದಲ್ಲಿ 4 ಮುದ್ದೆ ಹೊಡೆಯೋದು, ಅಷ್ಟೇ ಕೆಲಸ ಮುಗ್ದೋಯ್ತು ಕಣ್ರಿ ಈಗಿನ ಕಾಲ. ಈಗ ಸಮಯ ಬಂದು 5 ಗಂಟೆ ಆಗಿದೆ, 5 ಕಾಲಾಗಿದೆ. ಸಂಟಟಕ್ಕೆಲ್ಲ ಕಾಯಿ ಬಿಡಿಸೋದು ಮುಗಿಸ್ಕೊಂಡು ಇವಾಗ ಬಂದು ಮನೆ ಮುಂದೆ ಕಾಯಿ ಬಿಡ್ಸೋಕೆ ಬಂದಿದ್ದೀವಿ ಕಣ್ರಿ. ಎಷ್ಟದು ಬೇಕಾ ಬೇಸನ್ ಎತ್ಕೊಬರಕ್ಕೆ ನೀನು? ಅಯ್ಯೋ ರಾಮ, ನಿನ್ನಂಥವ್ರನ್ನ ಕಟ್ಕೊಂಬಿಟ್ರೆ ನಾನು ಚೆನ್ನಾಗಿ ಉದ್ಧಾರ ಆಗ್ತೀನಿ. ಎಲ್ಲ ಬಿಡ್ಬೇಡ ಆ ಪ್ಲಾಸ್ನ. ಬೆಳಗಿಂದ ಸಾಯಂಕಾಲ ಗಂಟೆ ಟೀಗಳು ಕುಡ್ಕೊಂಡೇ ಇರು ಅಲ್ಲಡ. ಏಯ್ ನಿಜ, ನೀನು ಸಂಸಾರಿನಾ? ನಮ್ಮ ಪ್ರೇಮಕ ಅಲ್ಲ, ಎದ್ದು ಕಾಯಿ ಬಿಡ್ಸೋಣ ಅನ್ನೋದು ಬಿಟ್ಬಿಟ್ಟು ಎಲ್ಲಾಡ್ಕೆ ಹಾಕೊಂಡು ಕೂತಿದ್ಯಾ. ಸಂಸಾರಿ ನೀನಾ? ಓಕೆ ಫ್ರೆಂಡ್ಸ್, ಈಗ ಬಂದು ಈಟಾಕಲ್ಲಿ ಕಾಯಿ ಬಿಡ್ಸೋಕೆ ಇವಾಗ ತಾನೇ ಎಂಟ್ರಿ ಕೊಟ್ಟಿದ್ದೀವಿ. ಇದು ಆಲ್ಮೋಸ್ಟ್ 1-2 ದಿನ 3 ದಿನ ಆಗ್ಬೋದು. ಎಷ್ಟು ದಿನ ಆಗ್ತದೆ ಇದು? 1-3 ದಿವಸ ಆಗುತ್ತೆ. ಇದನ್ನು ಬಿಡಿಸ್ಕೊಂಡು ಮತ್ತೆ ಒಂದೊಂದು ಟಾಕಿ ಇದೇ ರೀತಿಯಾಗಿ ಬಿಡಿಸ್ಕೊಂಡು ಹೋಗ್ತಾ ಇರಬೇಕು. ಒಂದು ಕಡೆಯಿಂದ ಬಿಡಿಸ್ಕೊಂಡು ಹೋಗ್ತಾ ಇರಬೇಕು, ಒಂದು ಕಡೆಯಿಂದ ಬರ್ತಾ ಇರುತ್ತೆ ಕಣ್ರಿ. ಈ ಥರ ಆಗುತ್ತೆ ಕೆಲಸ. ಇವತ್ತೊಂದು ವಾರದಲ್ಲಿ ಇದಲ್ಲಿ ಕೈ ಇಟ್ಟಿದ್ದು. ತೋಟ ಎಲ್ಲ ಓಡಾಡ್ಕೊ ಬರೋಸಕ್ಕೆ ವಾರ ಆಯಿತು. ಮತ್ತು ಸರ್ದಿ ಬಂದೇ ಹೋಯ್ತು ತೊಂಡೆಕಾಯಿ ಕೀಳೋದಿದು. ಓಕೆ, ಇದೇ ಥರ ನಡೀತಾ ಇರ್ತೈತೆ ನಮ್ಮ ಒಂದು ಕೆಲಸ. ಇವಾಗ ಸದ್ಯಕ್ಕೆ ನಮ್ಮಮ್ಮ ಎಲ್ಲಡಿಕೆ ಹಾಕ್ಕೊಂಡು ಮೇಯ್ತಾ ಅವ್ರೆ. ನೀನು ಸುಣ್ಣ ಹಾಕೋದು ಎಲ್ಲ ಬತ್ತೈತೆ, ಯೂಟ್ಯೂಬಲ್ಲಿ ಹಾಕ್ತಾಯಿದ್ದೀನಿ. ಈಗ ಸಮಯ ಬಂದು ಸಂಜೆ 6:15 ಆಗಿದೆ ಕಣ್ರಿ. ಇಷ್ಟೊತ್ತವರೆಗೂ ಕಾಯಿ ಬಿಡಿಸ್ಕೊಂಡಿದ್ರಿ. ಆಲ್ಮೋಸ್ಟ್ ನೀವು ನೋಡ್ತಾ ಇರ್ಬೋದು, ಅಲ್ಲಿದೆ ಬೇಸನ್ಗಳು. ಇಲ್ಲಿಂದ ಗಂಟ ಹೋಗಿದ್ದೀವಿ, ಒಂದೊಂದು ಬೇಸನ್ ಬಿಡಿಸಿದ್ದೀವಿ. ಇನ್ನು ಬೆಳಗ್ಗೆಗೆ ಬಂದು ಮಿಕ್ಕಿದ್ದು ಬಿಡಿಸ್ಕೊಳೋದು ತೊಂಡೆಕಾಯಿನ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಇವತ್ತು ಬೆಳಗಿನ ಜಾವ 6:30ಇಂದ ಬೆಳಗಿನ ಜಾವ ಒಂದು 6:30ಇಂದ ಸಂಜೆ 6:30ವರೆಗೂ ಇಷ್ಟೆಲ್ಲ ನಮ್ಮ ರೋಟೀನ್ ಇತ್ತು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ, ಒಬ್ಬ ಹಳ್ಳಿ ಹುಡುಗನಿಗೆ, ಒಬ್ಬ ರೈತನಿಗೆ ನನ್ನ ಸಪೋರ್ಟ್ ಮಾಡಬೇಕಂತ ಏನಾದರೂ ನಮ್ಮ ಮೇಲೆ ನಿಮಗೆ ಸ್ವಲ್ಪ ಕನಿಕರ ಇದ್ದರೆ, ನೋಡ್ತಾ ಇರೋರಲ್ಲ, ಈ ವಿಡಿಯೋನ ಒಂದು ಲೈಕ್ ಮಾಡಿ. ಇದೇ ರೀತಿಯಾಗಿ ವಿಡಿಯೋಗಳನ್ನ ನೀವು ಡೈಲಿ ನೋಡ್ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿರಿ. ಹಾಲಂತ ಕೊಟ್ಬಿಟ್ರೆ ಸಾಕು, ಡೈಲಿ ಮಧ್ಯಾಹ್ನ 12 ಗಂಟೆಗೆ ಫಟಾಫಟ್ ಅಂತ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ. ನೋಡ್ರಿ, ಎಂಜಾಯ್ ಮಾಡಿರಿ. ಒಬ್ಬ ರೈತನಿಗೆ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಕತೆ ಬಂದಿಷ್ಟು. ಮತ್ತೆ ನಾಳೆ ನಿಮ್ಗೆ ನಾನು ಸಿಗ್ತೀನಿ.